ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಉಪವಾಸ ಕಾಲದ 4ನೇ ದಿನದ ಮುಂಜಾನೆ ಜಾವದಲ್ಲಿ ದೇವರ ವಾಕ್ಯವನ್ನು ಧ್ಯಾನ ಮಾಡೋದಕ್ಕೋಸ್ಕರವಾಗಿ ಆರಿಸಿಕೊಂಡಿರುವಂತಹ ಸತ್ಯವೇದ ಭಾಗವು ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 13ರಿಂದ 20 ವಚನಗಳು. ಈ ವೇದ ಭಾಗದಲ್ಲಿ ಯೇಸು ಫಿಲಿಪ್ಪನ ಕೈಸರೆ ಎಂಬ ಪಟ್ಟಣದ ಪ್ರಾಂತ್ಯಕ್ಕೆ ಬಂದಾಗ ಶಿಷ್ಯರು ಮತ್ತು ಯೇಸು ಸ್ವಾಮಿ ಮಧ್ಯೆ ನಡೆದಂತ ಒಂದು ಸಂಭಾಷಣೆ ಕುರಿತಾಗಿ ನಾವು ಈ ಭಾಗದಲ್ಲಿ ನೋಡಲಿಕ್ಕೆ ಸಾಧ್ಯವಾಗುತ್ತದೆ. ಪ್ರತ್ಯೇಕವಾಗಿ ಪಟ್ಟಣದ ಬಗ್ಗೆ ನಾವು ನೋಡುವಾಗ ಸೀಸರ್ ಔಗುಸ್ತನು ರೋಮ್ ಚಕ್ರವರ್ತಿ ಆಗಿದ್ದಾಗ ಈ ಪಟ್ಟಣವನ್ನ ಮಹಾಹಿರೋದನಿಗೆ ಕೊಡ್ತಾನೆ. ಮಹಾಹಿರೋದನ ಮಗನಾಗಿರುವಂತ ಫಿಲಿಪ್ಪನು ಈ ಪಟ್ಟಣವನ್ನ ಪುನಃಸ್ಥಾಪಿಸಿ ಚಕ್ರವರ್ತಿಯ ಗೌರವಕ್ಕಾಗಿ ಫಿಲಿಪ್ಪನ ಕೈಸರೆ ಎಂಬುದಾಗಿ ಈ ಪಟ್ಟಣಕ್ಕೆ ಹೆಸರನ್ನ ಕೊಡ್ತಾನೆ. ಇದು ಪಾನ್ ದೇವತೆಯ ಆರಾಧನಾ ಕೇಂದ್ರವಾಗಿದ್ದು ಅನ್ಯ ದೇವತೆಗಳ ಆರಾಧಕರು ಈ ಪಟ್ಟಣದಲ್ಲಿ ವಾಸವಿದ್ದರು ಎಂಬುದಾಗಿ ಚರಿತ್ರೆಯಲ್ಲಿ ನಾವು ನೋಡುತ್ತೇವೆ. ಇನ್ನು ನಾವು ಈ ಸಂಭಾಷಣೆ ಕಡೆಗೆ ನಾವು ಬರುವಾಗ ಯೇಸು ಸ್ವಾಮಿ ಶಿಷ್ಯರಿಗೆ 2 ಪ್ರಶ್ನೆಗಳನ್ನ ಕೇಳ್ತಾರೆ. ಅದರಲ್ಲಿ ಮೊದಲನೇ ಪ್ರಶ್ನೆ, ಜನರು ಮನುಷ್ಯ ಕುಮಾರನಾದ ನನ್ನನ್ನು ಯಾರನ್ನುತ್ತಾರೆ? ಆಗ ಶಿಷ್ಯರ ಉತ್ತರ, ಸ್ನಾನಿಕನಾಗಿರುವಂತ ಯೋಹಾನನು ಅನ್ನುತ್ತಾರೆ, ಇನ್ನು ಕೆಲವರು ಪ್ರವಾದಿಯಾದ ಎಲಿಯನು ಅನ್ನುತ್ತಾರೆ, ಇನ್ನು ಕೆಲವರು ಯೆರೆಮೀಯ ಪ್ರವಾದಿ ಎಂಬುದಾಗಿ ಹೇಳ್ತಾರೆ ಎಂಬುದಾಗಿ ಶಿಷ್ಯರು ಸ್ವಾಮಿಗೆ ಹೇಳ್ತಾರೆ. ಅದಾದ ನಂತರ ಯೇಸು ಸ್ವಾಮಿ ಮತ್ತೊಂದು ಪ್ರಶ್ನೆಯನ್ನು ಶಿಷ್ಯರಿಗೆ ಕೇಳುವಂಥದ್ದು, ನೀವು ನನ್ನನ್ನ ಯಾರನ್ನುತ್ತೀರಿ? ಕೂಡಲೇ ಶಿಷ್ಯ ಮಂಡಳಿಯಲ್ಲಿ ಪ್ರಧಾನನಾಗಿರುವಂತ ಪೇತ್ರನು, ನೀನು ಬರಬೇಕಾಗಿರುವ ಕ್ರಿಸ್ತನು ಜೀವಸ್ವರೂಪನಾದ ದೇವರು ಎಂದು ಉತ್ತರ ಕೊಟ್ಟನು. ಅದಕ್ಕೆ ಯೇಸು ಸ್ವಾಮಿ, ನೀನು ಧನ್ಯನು ಎಂಬುದಾಗಿ ಅವನಿಗೆ ಹೇಳ್ತಾನೆ. ಅದು ಮಾತ್ರವಲ್ಲ, ಅಲ್ಲಿ ಅವನಿಗೊಂದು ವಾಗ್ದಾನವನ್ನು ಕೂಡ ದೇವರು ಸ್ವಾಮಿ ಮಾಡ್ತಾನೆ. ಯೇಸು ಸ್ವಾಮಿ ಏನಂದ್ರೆ, ಪರಲೋಕದ ಬೀಗದ ಕೈಗಳು ನೀನು ಕೊಡುತ್ತೇನೆ ಅಂತ ಹೇಳ್ತಾನೆ. ಅದೇ ರೀತಿಯಾಗಿ ಹೊಸ ಒಡಂಬಡಿಕೆಯಲ್ಲಿ ಮೊಟ್ಟ ಮೊದಲನೇದಾಗಿ ಸಭೆಯ ಬಗ್ಗೆ ಸ್ವಾಮಿ ಮುಂದಿನ ಸಭೆಯ ಸ್ಥಾಪನೆಯ ಬಗ್ಗೆ ಅಲ್ಲಿ ಮಾತನಾಡುವುದನ್ನು ನಾವು ನೋಡ್ಲಿಕ್ಕೆ ಸಾಧ್ಯ. ಪೇತ್ರ ಎಂಬುದಾಗಿ ಹೇಳುವಾಗ ಬಂಡೆ, ಪೇತ್ರೋಸ್ ಅಂದ್ರೆ ಗುಂಡು, ಪೇತ್ರ ಅಂದ್ರೆ ಬಂಡೆ ಎಂಬುದಾಗಿ, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನ ನಾನು ಸ್ಥಾಪಿಸುತ್ತೇನೆ ಎಂದು ಯೇಸು ಸ್ವಾಮಿ ಅಲ್ಲಿ ಹೇಳ್ತಾರೆ. ಈ ರೀತಿಯಾಗಿ ಯೇಸು ಸ್ವಾಮಿಯನ್ನ ಮೆಸ್ಸಿಯನ್ ಎಂಬುದಾಗಿ ಗುರುತಿಸಿ ದೇವಕುಮಾರನೆಂಬುದಾಗಿ ತನ್ನ ವಿಶ್ವಾಸವನ್ನ ಪ್ರಖ್ಯಾಪನೆ ಮಾಡುವಂತ ಪೇತ್ರನ ವಿಶ್ವಾಸವನ್ನು ನಾವು ಇಲ್ಲಿ ನೋಡ್ಲಿಕ್ಕೆ ಸಾಧ್ಯವಾಗುತ್ತೆ. ಕರ್ತನಲ್ಲಿ ಪ್ರಿಯರೇ, ಈ ಉಪವಾಸ ದಿನಮಾನಗಳಲ್ಲಿ ನಾವು ಯೋಚನೆ ಮಾಡಬೇಕು ಅಥವಾ ನಾವು ತಿಳ್ಕೊಳ್ಬೇಕಾಗಿರುವಂಥದ್ದು, ಯೇಸು ಸ್ವಾಮಿ ನನಗೆ ಯಾರಾಗಿದ್ದಾನೆ? ಪೇತ್ರನ ಹಾಗೆ ಹೇಳಲಿಕ್ಕೆ ನಮಗೆ ಸಾಧ್ಯವಿದೆಯಾ? ಯೋಹಾನ ಬರೆದ ಸುವಾರ್ತೆ 20ನೇ ಅಧ್ಯಾಯ ಅದರ 28ನೇ ವಾಕ್ಯದಲ್ಲಿ ಕೆಲವು ಗೊಂದಲಗಳ ಸಂಶಯಗಳ ಮಧ್ಯದಂತ ತೋಮನು ಹೇಳ್ತಾನೆ, ನನ್ನ ಸ್ವಾಮಿ ನನ್ನ ದೇವರು ಅಂತ ಹೇಳ್ತಾನೆ. ಅರಸನಾಗಿರುವಂತ ದಾವೀದನು ಹೇಳ್ತಾನೆ, ದೇವರು ನನಗೆ ರಕ್ಷಕನು, ಗುರಾಣಿಯು, ಕೋಟೆಯು, ಬಂಡೆಯು, ಆಶ್ರಯವು ಎಂಬುದಾಗಿ ಹೇಳ್ತಾನೆ. ಅದೇ ರೀತಿಯಾಗಿ ನಮ್ಮ ಜೀವಿತಗಳಲ್ಲಿ ಯೇಸು ನಮಗೆ ಯಾರು? ಈ ಲೋಕದ ಜೀವಿತ ಅನುಭವಗಳಲ್ಲಿ ಅನೇಕರ ಮುಂದೆ ನನ್ನ ರಕ್ಷಕನು, ನನ್ನ ದೇವರು ಎಂಬುದಾಗಿ ಸ್ವಾಮಿಯ ಕುರಿತಾಗಿ ಹೇಳಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಕ್ರಿಸ್ತನ ಗುರುತನ್ನ ನಮ್ಮ ಜೀವಿತಗಳು ನಾವು ಗುರುತಿಸಲಿಕ್ಕೆ ಸಾಧ್ಯವಾಗುತ್ತೆ ಎಂಬುದಾಗಿ ಶೋಧನೆ ಮಾಡಬೇಕಾಗಿದೆ. ಅದೇ ರೀತಿಯಾಗಿ ಎರಡನೇದಾಗಿ ನಾವು ನೋಡುವಾಗ, ಕ್ರಿಸ್ತನಿಗೆ ನಾನು ಯಾರು? ಕ್ರಿಸ್ತನು ನನ್ನನ್ನ ಯಾವ ರೀತಿಯಾಗಿ ನೋಡುತ್ತಾನೆ? ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಅನೇಕರಲ್ಲಿ ತನ್ನ ಭಕ್ತರ ಕುರಿತಾಗಿ, ತನ್ನ ಸೇವಕರ ಕುರಿತಾಗಿ, ತನ್ನ ಮಕ್ಕಳ ಕುರಿತಾಗಿ, ನನಗೆ ಪ್ರಿಯನು, ನನ್ನ ಸ್ನೇಹಿತರು, ನನ್ನ ನಂಬಿಗಸ್ತರು ಎಂಬುದಾಗಿ ಸ್ವಾಮಿ ಹೇಳ್ತಾನೆ. ಇವತ್ತು ನಾನು ಸ್ವಾಮಿಗೆ ಎಷ್ಟು ಪ್ರಿಯನಾಗಿದ್ದೇನೆ? ಪಾಪಕ್ಕೆ ಗುಲಾಮನಾಗಿದ್ದೇನಾ? ಲೋಕಕ್ಕೆ ಗುಲಾಮನಾಗಿದ್ದೇನಾ?
ಅಥವಾ ದೇವರ ಮಗನಾಗಿ ಜೀವಿಸ್ತಾ ಇದ್ದೇನೆ? ಅದೇ ರೀತಿಯಾಗಿ ಮತ್ತೊಂದು ವಿಚಾರ, ಜನರಿಗೆ ನಾನು ಯಾರು? ಈ ಲೋಕದಲ್ಲಿ ಜೀವಿಸುವಂತ ನಮ್ಮ ಜೀವಿತಗಳಲ್ಲಿ ಸಾಕ್ಷಿಯಾಗಿ ನಿಲ್ಲಬೇಕಾಗಿರುವಂತ ಸಭೆಯಲ್ಲಿ, ಸಮೂಹದಲ್ಲಿ ನಾನು ಜನರಿಗೆ ಏನಾಗಿದ್ದೇನೆ, ಯಾರಾಗಿದ್ದೇನೆ? ನನ್ನನ್ನು ಯಾವ ರೀತಿಯಾಗಿ ಜನರು ಗುರುತಿಸುತ್ತಾರೆ? ಇವನು ದೇವರ ಮಗನಾಗಿದ್ದಾನೆ, ಅಥವಾ ಇವನು ದೇವರ ಸೇವಕನಾಗಿದ್ದಾನೆ, ಇವನು ಕ್ರೈಸ್ತನಾಗಿದ್ದಾನೆ ಎಂಬುದಾಗಿರುವಂತ ಸಾಕ್ಷಿಯ ಒಂದು ಅನುಭವ ನಮ್ಮ ಜೀವಿತದಲ್ಲಿ ನಾವು ಕೇಳಿಸ್ಕೊಳ್ಳಿಕ್ಕೆ ಸಾಧ್ಯವಾಗುವುದಾಗಿ ಶೋಧನೆ ಮಾಡುವಂತಹ ಒಂದು ಸಂದರ್ಭ. ಪ್ರಿಯ ದೇವರ ಮಕ್ಕಳೇ, ಈ ಉಪವಾಸ ದಿನಗಳಲ್ಲಿ ನಮ್ಮನ್ನೇ ಕರ್ತನ ಕೈಯಲ್ಲಿ ಒಪ್ಪಿಸಿಕೊಳ್ಳೋಣ. ನನಗೆ ಯೇಸು ಸ್ವಾಮಿ ಯಾರಾಗಿದ್ದಾನೆ? ಸ್ವಾಮಿಗೆ ನಾನು ಯಾರಾಗಿದ್ದೇನೆ? ಜನರಿಗೆ ನಾನು ಯಾರಾಗಿದ್ದೇನೆ ಎಂಬುದಾಗಿರುವಂತಹ ಪ್ರಶ್ನೆಗಳನ್ನ ಮಾಡಿಕೊಡುತ್ತಾ ಈ ಉಪವಾಸ ದಿನಗಳಲ್ಲಿ ನಮ್ಮನ್ನೇ ಕರ್ತನ ಕೈಯಲ್ಲಿ ಪೂರ್ಣವಾಗಿ ಒಪ್ಪಿಸಿಕೊಟ್ಟು ಸಮರ್ಪಣೆಯಿಂದ, ಪ್ರಾರ್ಥನೆಯಿಂದ, ಭಕ್ತಿಯಿಂದ ಮುಂದೆ ಸಾಗುವುದಕ್ಕೆ ದೇವರ ಆತ್ಮ ನಮಗೆ ಸಹಾಯ ಮಾಡಲಿ. ಈ ವಾಕ್ಯಗಳ ಮುಖಾಂತರ ನಮ್ಮನ್ನು ದೇವರು ಆಶೀರ್ವಾದ ಮಾಡಲಿ ಎಂಬುದಾಗಿ ಹಾರೈಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ದೇವರು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ.